ಎಲ್ಲರಿಗೂ ನಮಸ್ಕಾರ. ನಾನು ವಾರುಣಿ. ಕನ್ನಡವನ್ನು ಅತ್ಯಂತ ಸರಳವಾಗಿ ಕಲಿಯುವುದಕ್ಕೋಸ್ಕರವಾಗಿ ಸ್ವರಾತ್ಮಿಕ ಎನ್ನುವಂತಹ ಭಾಷೆಯ ಕಲಿಯುವಿಕೆಯ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದು. ಇವತ್ತಿನ ಒಂದು ಪಾಠದಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಲ್ಲಿ ಇರುವಂತಹ ಸ್ವರಗಳನ್ನು ಅ ಇಂದ ಅಹದವರೆಗೆ ನಾವು ಹಾಡಿನೊಂದಿಗೆ ಕಲಿಯೋಣ. ಅ ಎಂದರೆ ನನಗೆ ಅಮ್ಮನ ನೆನಪಾಗುವುದು. ಆ ಎಂದರೆ ನನಗೆ ಆಕಳು ನೆನಪಾಗುವುದು. ಇ ಎಂದರೆ ನನಗೆ ಇರುವೆಯ ನೆನಪಾಗುವುದು. ಈ ಎಂದರೆ ನನಗೆ ಈಶ್ವರ ನೆನಪಾಗುವುದು. ಉ ಎಂದರೆ ನನಗೆ ಉಗಿಬಂಡಿ ನೆನಪಾಗುವುದು. ಊ ಎಂದರೆ ನನಗೆ ಊದಬತ್ತಿ ನೆನಪಾಗುವುದು. ರು ಎಂದರೆ ನನಗೆ ಋಷಿಯ ನೆನಪಾಗುವುದು. ಎ ಎಂದರೆ ನನಗೆ ಎಲೆಯ ನೆನಪಾಗುವುದು. ಎ ಎಂದರೆ ನನಗೆ ಏಣಿಯ ನೆನಪಾಗುವುದು. ಐ ಎಂದರೆ ನನಗೆ 5 ನೆನಪಾಗುವುದು. ಓ ಎಂದರೆ ನನಗೆ 1 ನೆನಪಾಗುವುದು. ಓ ಎಂದರೆ ನನಗೆ ಓದು ನೆನಪಾಗುವುದು. ಔ ಎಂದರೆ ನನಗೆ ಔತಣ ನೆನಪಾಗುವುದು. ಅಂ ಎಂದರೆ ನನಗೆ ಅಂಗಿಯ ನೆನಪಾಗುವುದು. ಅಹ ಎಂದರೆ ನನಗೆ ಸಂತೋಷದ ನೆನಪಾಗುವುದು. ಮತ್ತೊಮ್ಮೆ ಬೇರೆ ಪದಗಳೊಂದಿಗೆ ಅ ಇಂದ ಅಹದವರೆಗೆ. ಅ ಎಂದರೆ ನನಗೆ ಅಪ್ಪ ನೆನಪಾಗುವುದು. ಆ ಎಂದರೆ ನನಗೆ ಆನೆಯ ನೆನಪಾಗುವುದು. ಇ ಎಂದರೆ ನನಗೆ ಇಲಿಯ ನೆನಪಾಗುವುದು. ಈ ಎಂದರೆ ನನಗೆ ಈಜು ನೆನಪಾಗುವುದು. ಉ ಎಂದರೆ ನನಗೆ ಉರಗ ನೆನಪಾಗುವುದು. ಊ ಎಂದರೆ ನನಗೆ ಊಟದ ನೆನಪಾಗುವುದು. ರು ಎಂದರೆ ನನಗೆ ಋಗ್ವೇದ ನೆನಪಾಗುವುದು. ಎ ಎಂದರೆ ನನಗೆ ಎಮ್ಮೆಯ ನೆನಪಾಗುವುದು. ಎ ಎಂದರೆ ನನಗೆ ಏಡಿಯ ನೆನಪಾಗುವುದು. ಐ ಎಂದರೆ ನನಗೆ ಐವರು ನೆನಪಾಗುವರು. ಓ ಎಂದರೆ ನನಗೆ ಒಂಟೆ ನೆನಪಾಗುವುದು. ಓ ಎಂದರೆ ನನಗೆ ಓಡು ನೆನಪಾಗುವುದು. ಔ ಎಂದರೆ ನನಗೆ ಔತಣ ನೆನಪಾಗುವುದು. ಅಂ ಎಂದರೆ ನನಗೆ ಅಂಜೂರ ನೆನಪಾಗುವುದು. ಅಹ ಎಂದರೆ ನನಗೆ ಸಂತೋಷದ ನೆನಪಾಗುವುದು. ಧನ್ಯವಾದಗಳು ಮಕ್ಕಳೇ.